ಅಪ್ಪ ಅಮ್ಮ ಯಾಕಿಂಗ್ ಮಾಡ್ತಾರೋ ಗೊತ್ತಾಗಲ್ಲ. ಕೆಲಸ, ಮಕ್ಕಳು, ಸಂಬಂಧಿಕರು ಅನ್ನೋ ಭಾವನೆ, ಬಾಂಧವ್ಯಗಳ ನಡುವೆ ತಮಗೂ ಒಂದು ಜೀವನ ಇದೆ. ತಮ್ಮಿಷ್ಟ ಇರೋ ಹಾಗೆ ಬದುಕಬೇಕು, ಸುತ್ತಾಡಬೇಕು, ಬೇಕಾಗಿರೋ ತಿನ್ಬೇಕು ಅಂತ ಅವ್ರಿಗೆ ಅನ್ಸೋದೇ ಇಲ್ಲ. ನಮಸ್ಕಾರ, ಹೇಗಿದ್ದೀರಾ ಎಲ್ರು? ಇವರು ನನ್ನ ಅಪ್ಪ ಅಮ್ಮ ಮತ್ತೆ ಅತ್ತೆ ಮಾವ. ನಾನು ನನ್ನ ಗಂಡ ಇಬ್ರು ಬೆಂಗಳೂರಲ್ಲಿರೋದ್ರಿಂದ ನನಗೆ ತಾಯಿ ಮನೆ, ಅತ್ತೆ ಮನೆ ಎರಡೂ ದೂರನೇ. ಊರಿಗೆ ಹೋದಾಗ ಎರಡೂ ಮನೆಯನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದನ್ನ ರೂಢಿ ಮಾಡ್ಕೊಂಡಿದೀವಿ. ಊರಿಂದ ಬೆಂಗಳೂರಿಗೆ ಅವ್ರನ್ನ ಕರೆಸ್ಕೊಂಡ್ರು ಎರಡು ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದೇ ಇಲ್ಲ. ಕಾರಣ ಇದೆ. ಅಪ್ಪನಿಗೆ ಆಟೋ ಚಿಂತೆ, ಅಮ್ಮನಿಗೆ ಅಂಗಡಿ ಚಿಂತೆ, ಮಾವನಿಗೆ ಕಾಲ್ ನೋವು ಅನ್ನೋದಾದ್ರೆ ಅತ್ತೆಗೆ ಮನೇಲಿ ಸಾಕಿರೋ ದನದ ಚಿಂತೆ. ಅದಕ್ಕೆ ಈ ಸಲ ಪ್ಲಾನ್ ಮಾಡಿ ಅಪ್ಪ ಅಮ್ಮ ಅತ್ತೆ ಮಾವನನ್ನ ತಿರ್ಗಾಡಕ್ಕೆ ಕರ್ಕೊಂಡು ಹೋದ್ವಿ. ತಿರ್ಗಾಡಕ್ಕೆ ಅಂದ್ರೆ ಬರೋರಲ್ಲ, ದೇವಸ್ಥಾನಕ್ಕೆ ಅಂತ ಹೇಳಿದಕ್ಕೆ ನಮ್ ಜೊತೆ ಬಂದ್ರು. ದಾರಿಯುದ್ದಕ್ಕೂ ಮಾತು, ಹಳೆ ಕತೆ, ಅಲ್ಲಲ್ಲಿ ನಗು ಎಲ್ಲಾನು ಇತ್ತು ಈ ನಮ್ಮ ಜರ್ನಿಯಲ್ಲಿ. ಕದ್ರಿ ದೇವಸ್ಥಾನ, ಬೀಚ್, ಪಬ್ಬಾಸ್, ಕುದ್ರೋಳಿಗೆ ಹೋಗೋ ಪ್ಲಾನ್ ನನ್ನ ಗಂಡಂದಾಗಿತ್ತು. ನಾನು ಕುತ್ತಾರಿಗೂ ಹೋಗುವ ಅಂದಿದ್ದೆ. ಇನ್ನೇನು ಪಂಪುವೆಲ್ನಲ್ಲಿ ರೈಡ್ ತಗೋಬೇಕಾದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಕದ್ರಿ ಟೆಂಪಲ್ ಸಂಜೆ 4 ಗಂಟೆಗೆ ಓಪನ್ ಆಗುತ್ತೆ ಅಂತ ನೋಡಿ ಗಾಡಿ ಲೆಫ್ಟ್ ತಿರುಗಿಸಿ ಕುತ್ತಾರು ಕೊರಗಜ್ಜ ಕ್ಷೇತ್ರಕ್ಕೆ ಹೋದ್ವಿ. ಅಜ್ಜನ ನೆನಪಿಸ್ಕೊಟ್ರೆ ಸಾಕು ನೋಡಿ, ಅವರೇ ಕರೆಸ್ಕೊಂಡ್ರು ಅನ್ನೋ ತರ ಆಯ್ತು. ಪೇರೆಂಟ್ಸ್ ಫಸ್ಟ್ ಟೈಮ್ ಕುತ್ತಾರಿಗೆ ಬಂದಿದ್ದು, ಅವರಿಗೂ ತುಂಬಾನೇ ಖುಷಿ ಆಯ್ತು. ಅಲ್ಲಿಂದ ಸೀದಾ ಕದ್ರಿ ಮಂಜುನಾಥ ಕ್ಷೇತ್ರಕ್ಕೆ ಹೋದ್ವಿ. ತೀರ್ಥಕೆರೆಯಲ್ಲಿ ನೀರ್ ಹಾಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಈ ದೇವಸ್ಥಾನ ನನ್ಗಂತೂ ತುಂಬಾನೇ ಇಷ್ಟ. ಎಲ್ಲೂ ಕಾಣದ ನೆಮ್ಮದಿ ಇಲ್ಲಿದೆ ಅನ್ಸುತ್ತೆ. ಇಲ್ಲಿನ ದೈವಿ ಶಕ್ತಿ ಅಂತೂ ತುಂಬಾನೇ ಸೆಳೆಯುತ್ತೆ. ಕದ್ರಿಯಲ್ಲಿ ಪೂಜೆ ಮಾಡಿಸಿ ಪೇರೆಂಟ್ಸ್ನ ಕರ್ಕೊಂಡು ಆಮೇಲೆ ಹೋಗಿದ್ದು ಮ್ಯಾಂಗ್ಳೂರಿಯನ್ಸ್ ಫೇವ್ರೆಟ್ ಪಬ್ಬಾಸ್ಗೆ. ಕಾಯೋದು ಅಂದ್ರೆ ತುಂಬಾ ಕಷ್ಟ ಈ ನಮ್ಮ ದೊಡ್ಡ ಮಕ್ಕಳಿಗೆ. ಮಾವ ಅಂತೂ ನಾವು ಹೊರಡುವ ಅಂತ ಹೇಳೋಕೆ ರೆಡಿಯಾಗಿದ್ರು. ಬಿಲ್ ತಗೊಂಡಾಗಿದೆ, ವಾಪಸ್ ಹಣ ಕೊಡಲ್ಲ ಅಂತ ಹೇಳಿ ಬಿಲ್ ತೋರಿಸಿದಕ್ಕೆ ಸುಮ್ಮನಾದ್ರು. ಅಬ್ಬಾ, ಫೈನಲಿ ನಮ್ಮ ಐಸ್ ಕ್ರೀಮ್ ಬಂತು. 3 ತಿರಮಿಸು, 3 ಗಡ್ಬಡ್ ಶೇರ್ ಮಾಡ್ಕೊಂಡು ತಿನ್ನೋದಕ್ಕೆ ಶುರು ಮಾಡಿದ್ರು. ಮಾವ ಅಂತೂ ಅತ್ತೆಗೆ ಬಾಯಿಗೆ ತಿನ್ಸೋದಕ್ಕೆ ಹೋದ್ರು ನೋಡಿ. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮಿಬ್ರಿಗೆ, ಇವರನ್ನ ಒಟ್ಟು ಸೇರಿಸಿದ್ವಲ್ಲ ಅಂತ. ಇದಾದ್ಮೇಲೆ ಕುದ್ರೋಳಿಗೆ ಹೋಗಿದ್ವಿ. ಅವತ್ತು ಜೋರು ಮಳೆ. ದೇವಸ್ಥಾನದಲ್ಲಿ ಗೂಡು ದೀಪಪ್ ಅಂತ ಪ್ರೋಗ್ರಾಮ್ ಇತ್ತು. ಅದ್ರ ಬಗ್ಗೆ ಸಪ್ರೇಟ್ ವ್ಲಾಗ್ ಆಲ್ರೆಡಿ ನಾನು ಹಾಕಿದ್ದೀನಿ. ಹೊರಗಡೆ ಗುಡುಗು ಶಬ್ದ ಆದ್ರೆ ನಮ್ಗಿಲ್ಲಿ ಲೇಟ್ ಆಯ್ತು ಅಂತ ಬೈಗುಳದ ಸುರಿಮಳೆ ಸ್ಟಾರ್ಟ್ ಆಯ್ತು. ಅಟ್ಲೀಸ್ಟ್ ಇಷ್ಟು ಹೊತ್ತಾದ್ರೂ ನಮ್ ಜೊತೆ ಇದ್ರಲ್ಲ, ಅವ್ರು ಬಂದಿದ್ದೇ ನಮ್ಮ ಪುಣ್ಯ ಅಂತ ಅನ್ಕೊಂಡು ಮನೆ ಕಡೆ ನಾವು ಹೊರಟ್ವಿ. ಇವಿಷ್ಟು ಇವತ್ತಿನ ನನ್ನ ಮಿನಿ ವ್ಲಾಗ್. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಫಾಲೋ ಮಾಡಿ. ಇನ್ನಷ್ಟು ಹೊಸ ಕಂಟೆಂಟ್ ಜೊತೆ ಬರ್ತೀನಿ. ಧನ್ಯವಾದ ಎಲ್ರಿಗೂ.